ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇಂದಿನ ದಿನ ನಾನು SSLC ಗಣಿತ ವಿಷಯದಲ್ಲಿ ಮುಂಬರುವ ಪೂರ್ವಸಿದ್ಧತಾ ಪರೀಕ್ಷೆ 3 ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಯಾವ ರೀತಿಯ ಲೆಕ್ಕಗಳನ್ನು ನಾವು ಅಭ್ಯಾಸ ಮಾಡಿದರೆ 40ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಈ ವಿಡಿಯೋ ಕೊನೆಯಲ್ಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಅಂತ ಹೇಳ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿ 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟು ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳ್ಬೋದು. ಅದರ ಪ್ರಕಾರ 90ರ ಅವಿಭಾಜ್ಯ ಅಪವರ್ತನ ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಅದೇ ರೀತಿ ಇದಕ್ಕೆ ಹಲವಾರು ಬೇರೆ ರೀತಿ ಲೆಕ್ಕಗಳನ್ನಾದರೂ ಕೇಳ್ಬೋದು. 90ರ ಅವಿಭಾಜ್ಯ ಅಪವರ್ತನಗಳು 2 × 3 × 3 × 5 ಆಗುತ್ತೆ. ಎರಡನೇ ಪ್ರಶ್ನೆ ಇದು ಒಂದು ರೀತಿ ಪ್ರಶ್ನೆ ಆಗಿರುತ್ತೆ. ಎರಡನೇ ರೀತಿ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, 2 ಸಂಖ್ಯೆ ಕೊಟ್ಟು ಮಸ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಅದರ ಪ್ರಕಾರ ಇಲ್ಲಿ 7 ಮತ್ತು 12ರ ಮಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 7 ಮತ್ತು 12ರ ಮಸ 1 ಆಗಿರುತ್ತೆ. ಇದು ಎರಡನೇ ಟೈಪ್ ಪ್ರಶ್ನೆ ಆಗಿರುತ್ತೆ. ಮೂರನೇ ಥರದ ಪ್ರಶ್ನೆ ಯಾವ ರೀತಿ ಇರುತ್ತಪ್ಪ ಅಂದರೆ, 2 ಸಂಖ್ಯೆಗಳ ಮಸ 6 ಆಗಿದೆ, ಅಂದರೆ 12 ಮತ್ತು 18ರ ಮಸ 6 ಆಗಿದೆ, ಲಸ ಕಂಡುಹಿಡಿಯಿರಿ. ಇದು ಮೂರನೇ ಟೈಪ್ ಪ್ರಶ್ನೆ. ಇಲ್ಲಿ 2 ಸಂಖ್ಯೆಗಳ ಮಸ ಅಂತ ಕೊಟ್ಟಿದ್ದಾರೆ, ಲಸ ಕಂಡುಹಿಡಿಬೇಕು. ಲಸ ಇಂಟು ಮಸ = ಆ 2 ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಪ್ರಶ್ನೆ ಪ್ರಕಾರ ಆ 2 ಸಂಖ್ಯೆಗಳ ಲಸ 36 ಆಗಿರುತ್ತೆ. ಇದು ಮೂರನೇ ಟೈಪ್ ಪ್ರಶ್ನೆ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ ಏನಾಗಿರುತ್ತೆ, ಡ್ಯಾಶ್ ಆಗಿರುತ್ತೆ ಅಂತ ಕೇಳಿದರೆ, ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ 1 ಆಗಿರುತ್ತೆ. ಐದನೇ ಪ್ರಶ್ನೆ, ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಸ a × b ಇಂಟು ಲಾಸ a, b ಇದಕ್ಕೆ ಸಮನಾದುದು ಯಾವುದು ಅಂತ ಕೇಳಿದರೆ a × b ಆಗುತ್ತೆ. ಇದಿಷ್ಟು 1 ಅಂಕದ ಪ್ರಶ್ನೆಗಳನ್ನು ಸಂಭವನೀಯ ಪ್ರಶ್ನೆಗಳು ಇವಾಗಿವೆ. ಇದರಲ್ಲಿ 2 ಅಂಕದ ಪ್ರಶ್ನೆಗಳು ಏನು ಕೇಳ್ತಾರಪ್ಪ ಅಂದರೆ, ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇದೇ ರೀತಿ ಪ್ರಶ್ನೆಗಳನ್ನು ಸ್ವಲ್ಪ ಚೇಂಜಸ್ ಮಾಡ್ಬೋದು, ಚಿಹ್ನೆಗಳನ್ನು ಚೇಂಜ್ ಮಾಡಿ ಕೇಳ್ಬೋದು. ಇದು ಖಂಡಿತವಾಗಿಯೂ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಆಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದರೆ 2 ಅಂಕಗಳು ನಿಮ್ಮದಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಇದಕ್ಕೆ 4 ಪ್ರಶ್ನೆಗಳಿದ್ದಾವೆ. ಇದು ನೀವು ಮನೆಯಲ್ಲಿ ಬಿಡಿಸಿ ತೋರಿಸ್ರಿ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಅದನ್ನು ನಾನು 3 + √2 a/b ಅಂತ ಬರ್ಕೊಂಡಿದ್ದೀನಿ. √2 a/b - 3 ಆಗುತ್ತೆ. ಲಸ ತೆಗೆದಾಗ √2 a - 3b/b ಆಗುತ್ತೆ. ಇಲ್ಲಿ √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿಲ್ಲ, ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ಬಲಭಾಗದಲ್ಲಿರುವ a - 3b/b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ನೀವು ಮನೆಯಲ್ಲಿ ಎರಡನೇ ಲೆಕ್ಕವನ್ನು ಬಿಡಿಸ್ಬೋದು. 2 + √6 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಕ್ಕೂ 2 ಅಂಕ ಇರುತ್ತೆ. ಇಲ್ಲಿ ಬಲಗಡೆ ಕೊಟ್ಟಿರೋ ಬಾಕ್ಸಲ್ಲಿ ಕೊಟ್ಟಿರೋ 4 ಲೆಕ್ಕನೂ ಕೂಡ ಮನೇಲಿ ಬಿಡಿಸಿ. ಇದನ್ನು ಸತತ ಅಭ್ಯಾಸ ಮಾಡಿದಾಗ ಮುಂಬರುವ ಪರೀಕ್ಷೆಯಲ್ಲಿ 2 ಅಂಕಗಳು ಖಂಡಿತ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗುತ್ತೆ. ಅದೇ ರೀತಿ ಎರಡನೇ ಪಾಠ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳಲ್ಲಿ 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿಯಲ್ಲಿರುವ ಶೂನ್ಯತೆಗಳ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಗಳನ್ನು ಕೇಳ್ಬೋದು. ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 1 ಆಗಿರುತ್ತೆ. ವರ್ಗ ಬಹುಪದೋಕ್ತಿಯಲ್ಲಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 2 ಆಗಿರುತ್ತೆ. ಘನ ಬಹುಪದೋಕ್ತಿಯಲ್ಲಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ 3 ಆಗಿರುತ್ತೆ. ಇದು 3 ರೀತಿ ಪ್ರಶ್ನೆ ಕೇಳ್ಬೋದು. ಅದನ್ನು ಬಿಟ್ಟರೆ ಏನು ಕೇಳ್ಬೋದಪ್ಪ ಅಂದರೆ, ಶೂನ್ಯತೆಗಳ ಮೊತ್ತವನ್ನು ಕೇಳ್ಬೋದು. ಶೂನ್ಯತೆಗಳ ಮೊತ್ತ α + β - b/a. ಶೂನ್ಯತೆಗಳ ಗುಣಲಬ್ಧ α × β c/a ಪ್ರಶ್ನೆಯನ್ನು ಕೇಳ್ಬೋದು. ಅದೇ ರೀತಿ 7ನೇ ಪ್ರಶ್ನೆ ನೋಡ್ರಿ. ಈ ರೀತಿ ಒಂದು ಗ್ರಾಫ್ ಚಿತ್ರ ಕೊಟ್ಟು ಈ ಒಂದು ನಕ್ಷೆಯಲ್ಲಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಹಾದು ಹೋಗಿರುವ ರೇಖೆಗಳು ಎಷ್ಟು ಬಿಂದುಗಳಲ್ಲಿ ಹಾದು ಹೋಗಿದೆಯಪ್ಪ ಅಂದರೆ 3 ಬಿಂದುಗಳಲ್ಲಿ ಹಾದು ಹೋಗಿದೆ. ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3 ಆಗಿದೆ. ಈ ರೀತಿ ಪ್ರಶ್ನೆಯನ್ನು ಕೇಳಬಹುದು. 8ನೇ ಪ್ರಶ್ನೆ, ಇಲ್ಲಿ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. p (x) = 3x3 x4 + 2x2 + 5x + 2. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಬರೆಯಿರಿ. ಈ ಒಂದು ಸಮೀಕರಣದಲ್ಲಿ ಅತ್ಯಂತ ಹೆಚ್ಚಿನ ಹೆಚ್ಚಿನ ಮೌಲ್ಯ ಹೊಂದಿರುತ್ತೆ. ಅದ್ಯಾವುದಪ್ಪ ಅಂದರೆ ಘಾತ 4. ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ 4 ಆಗಿದೆ. 9ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿದೆ ಅಂತ ತಿಳಿಸಿ ಅಂತ ಹೇಳಿದ್ದಾರೆ.
ಇಲ್ಲಿ ಕೊಟ್ಟಿರೋ ಶೂನ್ಯತೆಗಳು 1 2 3 4 ಆಗಿರುತ್ತೆ. ಇದಿಷ್ಟು 9ನೇ ಪ್ರಶ್ನೆ. ಇಲ್ಲಿ 11ನೇ ಪ್ರಶ್ನೆ ನೋಡ್ರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 6 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋದಕ್ಕಿಂತ ಮುಂಚೆ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಬರ್ಕೋಬೇಕು. ಎ ಬೆಲೆ 1, ಬಿ ಬೆಲೆ -5, ಸಿ ಬೆಲೆ 6 ಆಗುತ್ತೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಪ್ರಶ್ನೆ ಪ್ರಕಾರ ಏನಾಗತ್ತಪ್ಪ ಅಂದರೆ ಪ್ರಶ್ನೆಯಲ್ಲೂ ಮೈನಸ್ ಇದೆ, ಅದೇ ರೀತಿ ಸೂತ್ರದಲ್ಲೂ ಮೈನಸ್ ಇದೆ, ಪ್ಲಸ್ ಆಗತ್ತೆ. ಅಲ್ಲಿ -b/a ಅಂದರೆ ಮೈನಸ್ ಇಂಟು ಮೈನಸ್ 5/1 ಅಂದರೆ ಶೂನ್ಯತೆಗಳ ಮೊತ್ತ 5 ಆಗತ್ತೆ. ಇದೆ ಅದೇ ರೀತಿ ಪರೀಕ್ಷೆಯಲ್ಲಿ ಶೂನ್ಯತೆಗಳ ಗುಣಲಬ್ಧನೂ ಕೂಡ ಕೇಳ್ಬೋದು. ಇದಿಷ್ಟು 1 ಅಂಕದ ಪ್ರಶ್ನೆಗಳಾಗಿದ್ದು, 2 ಅಂಕಗಳಿಗೆ ಏನು ಕೇಳ್ಬೋದಪ್ಪ ಅಂದರೆ ಬಹುಪದೋಕ್ತಿಯ ಇಲ್ಲಿ ಅಪವರ್ತನ ಕ್ರಿಯೆಯನ್ನು ಅಪವರ್ತನ ಕ್ರಿಯೆ ಕೇಳೋ ಚಾನ್ಸಸ್ ಇರೋದಿಲ್ಲ. ಇಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ಶೂನ್ಯತೆಗಳ ಸಂಖ್ಯೆಯನ್ನು ಕೇಳ್ಬೋದು, ಬಹುಪದೋಕ್ತಿಯ ಡಿಗ್ರಿಯನ್ನು ಕೇಳ್ಬೋದು, ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧವನ್ನು ಕೇಳ್ಬೋದು, ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಬಹುಪದೋಕ್ತಿಯ ಡಿಗ್ರಿನ ಕೇಳೋ ಚಾನ್ಸಸ್ ಇರುತ್ತೆ. ಇದಿಷ್ಟು 2ನೇ ಪಾಠದ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. 3ನೇ ಪಾಠ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದಪ್ಪ ಅಂದರೆ 4 ಅಂಕಗಳಿಗೆ ಗ್ರಾಫ್ ಕೇಳ್ಬೋದು. ಅದಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಕೋಷ್ಟಕವನ್ನು ಓದಿದರೆ ಎಲ್ಲ ವಿದ್ಯಾರ್ಥಿಗಳು 1 ಅಂಕವನ್ನು ಸುಲಭವಾಗಿ ತೆಗೆದುಕೊಳ್ಬೋದು. ಹೇಗಪ್ಪ ಅಂದರೆ ಅನುಪಾತಗಳ ಹೋಲಿಕೆಯನ್ನು ಕೊಟ್ಟು ನಕ್ಷೆಯ ಸ್ವರೂಪ ಕೇಳ್ಬೋದು, ಅನುಪಾತಗಳ ಹೋಲಿಕೆ ಕೊಟ್ಟು ಪರಿಹಾರಗಳ ಸಂಖ್ಯೆ ಬರೆಯಿರಿ ಅಂತ ಕೇಳ್ಬೋದು, ಅನುಪಾತಗಳ ಹೋಲಿಕೆ ಕೊಟ್ಟು ಸ್ಥಿರತೆಯನ್ನು ಬರೀರಿ ಅಂತ ಕೇಳ್ಬೋದು. ಇಲ್ಲಿ ಅನುಪಾತಗಳ ಹೋಲಿಕೆ ಮೊದಲನೇದು a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಈ ಒಂದು ಅನುಪಾತ ಈ ರೀತಿ ಇದ್ದಾಗ ನಕ್ಷೆ ಛೇದಿಸುವ ರೇಖೆಗಳಾಗಿರುತ್ತೆ, ನಕ್ಷೆಯಲ್ಲಿರುವ ರೇಖೆಗಳು ಛೇದಿಸ್ತವೆ. ಅದೇ ರೀತಿ ಈ ಒಂದು ನಕ್ಷೆಯಲ್ಲಿರುವ ರೇಖೆಗಳು ಛೇದಿಸಿದಾಗ ಪರಿಹಾರಗಳ ಸಂಖ್ಯೆ ಅನನ್ಯ ಅಥವಾ 1 ಪರಿಹಾರ ಇರುತ್ತೆ. ಇಲ್ಲಿ ಸ್ಥಿರತೆ ಹೊಂದಿರುತ್ತೆ ನಕ್ಷೆ. ಅದೇ ರೀತಿ ಅನುಪಾತಗಳ ಹೋಲಿಕೆಯಲ್ಲಿ a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಆದರೆ ನಕ್ಷೆಯಲ್ಲಿರೋ ರೇಖೆಗಳು ಪರಸ್ಪರ ಐಕ್ಯಗೊಳ್ತವೆ. ರೇಖೆಗಳು ಐಕ್ಯಗೊಂಡಾಗ ಪರಿಹಾರಗಳ ಸಂಖ್ಯೆ ಅಪರಿಮಿತ ಆಗಿರುತ್ತೆ. ಇದೊಂದು ಅವಲಂಬಿತ ಸ್ಥಿರ ಜೋಡಿಯಾಗಿರುತ್ತೆ. ಇಲ್ಲಿ ಅನುಪಾತಗಳ ಹೋಲಿಕೆ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆದಾಗ ನಕ್ಷೆಯಲ್ಲಿರೋ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತೆ. ನಕ್ಷೆಯಲ್ಲಿರುವ ರೇಖೆಗಳು ಸಮಾಂತರವಾಗಿದ್ದಾಗ ಈ ಒಂದು ಯಾವುದೇ ಪರಿಹಾರ ಇರುವುದಿಲ್ಲ. ಇಲ್ಲಿ ಸ್ಥಿರತೆ ಆಗಿರುತ್ತಪ್ಪ ಅಂದರೆ ಅಸ್ಥಿರ ಜೋಡಿಯಾಗಿರುತ್ತೆ. ಇದು 1 ಅಂಕಕ್ಕೆ. ಈ ಒಂದು ಕೋಷ್ಟಕವನ್ನು ಸಂಪೂರ್ಣವಾಗಿ ನೀವು ಓದಿಕೊಂಡಾಗ 1 ಅಂಕ ನಿಮ್ಮದಾಗತ್ತೆ. ಕೋಷ್ಟಕವನ್ನು ಬರೆದಿಟ್ಕೊಳ್ರಿ, ಡೈಲಿ ರಿಕಾಲ್ ಮಾಡಿರಿ, 1 ಅಂಕ ನಿಮ್ಮದಾಗತ್ತೆ. 2 ಅಂಕದ ಪ್ರಶ್ನೆಗಳು ವರ್ಜಿಸುವ ವಿಧಾನವನ್ನು ಕೇಳ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ವರ್ಜಿಸುವ ವಿಧಾನದಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ಪ್ಲೇ ಲಿಸ್ಟಲ್ಲಿದೆ, ಅದನ್ನು ನೀವು ನೋಡ್ಬೋದು. ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ, ಆ ಲಿಂಕನ್ನು ನೀವು ನೋಡೋದ್ರ ಮೂಲಕ ಕ್ಲಿಕ್ ಮಾಡೋದ್ರ ಮೂಲಕ ವರ್ಜಿಸುವ ವಿಧಾನವನ್ನು ನೋಡ್ಬೋದು. ವರ್ಜಿಸುವ ವಿಧಾನದಲ್ಲಿ ಖಂಡಿತವಾಗಿಯೂ 2 ಅಂಕದ ಲೆಕ್ಕಗಳನ್ನು ಕೇಳ್ತಾರೆ. ಅದಕ್ಕೆ ನಾವು ಒಂದಿಷ್ಟು ಲೆಕ್ಕಗಳನ್ನು ಅಲ್ಲಿ ಕೊಟ್ಟಿದ್ದೀವಿ, ಅದನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡಿದರೆ 2 ಅಂಕಗಳು ಕೂಡ ನಿಮ್ಮದಾಗತ್ತೆ. ಈ ಹಿಂದೆ ಅಭಾಗಲಬ್ಧ ಸಂಖ್ಯೆಯಲ್ಲಿ 2 ಅಂಕ, ಇಲ್ಲಿ ವರ್ಜಿಸುವ ವಿಧಾನದಲ್ಲಿ 2 ಅಂಕ, ಈ ಕೋಷ್ಟಕದಲ್ಲಿ 1 ಅಂಕಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಬಹುದು. ಇಲ್ಲಿ ಒಂದು ಉದಾಹರಣೆ ನಾನು ಮಾಡಿಕೊಡ್ತೀನಿ. 2x + y = 11, x + y = 8. ಇಲ್ಲಿ ಎರಡೂ ಸಮೀಕರಣಗಳು ಪ್ಲಸ್ ಚಿಹ್ನೆಯನ್ನು ಹೊಂದಿದ್ದಾವೆ. ಹಾಗಾಗಿ ಇಲ್ಲಿ ನಾವು ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ನಾವು ಕ್ಯಾನ್ಸಲ್ ಮಾಡ್ಬೇಕಪ್ಪ ಅಂದರೆ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಪ್ಲಸ್ ಇರೋ ಹತ್ರಲೆಲ್ಲ ಮೈನಸ್ ಚೇಂಜ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಇಲ್ಲಿ +y ಇದ್ದಿದ್ದು -y ಆಗುತ್ತೆ, +x ಇದ್ದಿದ್ದು -x ಆಗುತ್ತೆ, +8 ಇದ್ದಿದ್ದು -8 ಆಗುತ್ತೆ. +y -y ಕ್ಯಾನ್ಸಲ್ ಆದಾಗ 2x - 1x, 2ರಲ್ಲಿ 1 ಹೋದರೆ 1, 1x = 11ರಲ್ಲಿ 8 ಕಳೆದ್ರೆ 3, ಎಕ್ಸ್ನ ಬೆಲೆ 3 ಆಗುತ್ತೆ. ಎಕ್ಸ್ನ ಬೆಲೆ 3ಅನ್ನು ಸಮೀಕರಣ 1 ಅಥವಾ 2ರಲ್ಲಿ ಅಪ್ಲೈ ಮಾಡಿದಾಗ ವೈನ ಬೆಲೆ 5 ಬರುತ್ತೆ. ಇದು 1ನೇ ಲೆಕ್ಕ. ಈ ಒಂದು ಬಲಗಡೆ ಬಾಕ್ಸ್ನಲ್ಲಿರುವ 3 ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ ಬಿಡಿಸಿದರೆ 2 ಅಂಕಗಳು ನಿಮ್ಮದೇ ಅಂತ ಹೇಳಲು ಇಚ್ಛೆಪಡ್ತೇನೆ. ಅದೇ ರೀತಿ 4 ಅಂಕದ ಪ್ರಶ್ನೆಗಳು ಯಾವುದಪ್ಪ ಅಂದರೆ ಗ್ರಾಫ್ ಕೇಳ್ಬೋದು. ಇಲ್ಲಿ ಹಲವಾರು ಗ್ರಾಫ್ನ ಲೆಕ್ಕಗಳನ್ನು ನಾನಿಲ್ಲಿ ಕೊಟ್ಟಿದ್ದೇನೆ, ಅದನ್ನು ನೀವು ಅಭ್ಯಾಸ ಮಾಡಿದರೆ. ಅದೇ ರೀತಿ ಯಾವ್ಯಾವ ಇಸ್ವಿಯಲ್ಲಿ ಗ್ರಾಫ್ಗಳನ್ನು ಕೇಳಿದ್ದಾರೆ ಅಂತಲೂ ಇದೆ. ಇಲ್ಲಿ 1ನೇ ಗ್ರಾಫ್ ಏಪ್ರಿಲ್ 2022ರಲ್ಲಿ ಕೇಳಿದ್ದಾರೆ. ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ 3, ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ 6 ಆಗುತ್ತೆ. ಇಲ್ಲಿ 2ನೇ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ 5, ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ 5 ಆಗುತ್ತೆ. ಇದನ್ನು ಗ್ರಾಫ್ ಬರೀರಿ. ಅದೇ ರೀತಿ 2ನೇ ಗ್ರಾಫ್ 2x + y = 8, x + y = 5,
ಮೂರನೇ ನಕ್ಷೆ 2x+y = 6, x+y = 5. ಬಲಗಡೆ ಯಾವ್ಯಾವ ವರ್ಷದಲ್ಲಿ ಕೇಳಿದ್ದಾರೆ ಅಂತಲೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಕ್ಷೆಯನ್ನು 2x+y = 8, x-y = 1. ಇದನ್ನು ಕೂಡ ಈ ರೀತಿ ಕೋಷ್ಟಕ ಹಾಕೋದ್ರ ಮೂಲಕ ನೀವು ಮನೆಯಲ್ಲಿ ಬಿಡಿಸ್ರಿ. ಪದೇ ಪದೇ ನೀವು ಮನೆಯಲ್ಲಿ ವರ್ಕೌಟ್ ಮಾಡಿದಾಗ 4 ಅಂಕಗಳು ಸುಲಭವಾಗಿ ನೀವು ಗಳಿಸ್ಬೋದು. ಇದಿಷ್ಟು ಪಾಸಿಂಗ್ ಪ್ಯಾಕೇಜ್ ಲೆಕ್ಕಗಳಾಗಿರುತ್ತೆ. ಮುಂಬರುವ ವಿಡಿಯೋದಲ್ಲಿ ಮುಂದಿನ ಪಾಠಗಳಿಗೆ ಸಂಬಂಧಿಸಿದಂತೆ ಲೆಕ್ಕಗಳನ್ನು ಬಿಡಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.